ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ರಾಮನ ಜಯಂತಿ ಇರೋದ್ರಿಂದ ಆಲ್ರೆಡಿ ಪೂಜೆ ಮಾಡಿ, ಮನೆ ಎಲ್ಲ ಕ್ಲೀನ್ ಮಾಡಿ, ಪೂಜೆ ಎಲ್ಲ ಮಾಡಿ ನಾವು ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಚೆನ್ನಾಗಿದೆ, ಕಮೆಂಟ್ ಮಾಡಿ. ಇವತ್ತಿನ ಪೂಜೆ ಈ ರೀತಿ ಮಾಡಿದ್ದೀನಿ. ನಮ್ಮ ಮನೆ ದೇವರು ಚೆನ್ನಕೇಶವ ಸ್ವಾಮಿ, ಭಗವಾನ್ ಶ್ರೀ ರಾಮನ ದಿವ್ಯ ಚರಿತ್ರೆ ಎಂಬ ರಾಮಾಯಣ ಬುಕ್ನ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಎಲ್ಲರೂ ಇವತ್ತಿನ ದಿವಸ ಪೂಜೆ ಮಾಡಿ ರಾಮಾಯಣ ಬುಕ್ನ 10 ನಿಮಿಷ ಕೂತ್ಕೊಂಡು ಓದಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಕೋಸಂಬರಿ ಮಾಡೋಣ ಅಂತ ಹೇಳಿನೂ ನೆನೆ ಹಾಕಿದ್ದೀನಿ ನಾನು. ಕರ್ಬೂಜ ಜ್ಯೂಸ್ ಮಾಡೋದ ಅಂತಲೂ ಕರ್ಬೂಜ ಹಣ್ಣು ಸಹ ತಂದಿದ್ದೀನಿ. ಇವತ್ತು ನಮ್ಮ ಹಸ್ಬೆಂಡ್ ಇಲ್ಲದಿರೋ ಕಾರಣ ಊರಿಗೆ ಹೋಗಿದ್ದಾರೆ. ಅದರಿಂದ ನಾನು ಇವತ್ತು ಬೇಗ ಎದ್ದಿದ್ದೀನಿ. 6 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಔಟ್ಸೈಡ್ ಅಂತೂ ತುಂಬ ಬಿಸಿಲಿದೆ, ಚೆನ್ನಾಗಿದೆ ವಾತಾವರಣ, ಚಿಲ್ಲಾಗಿದೆ ವಾತಾವರಣ, ತಣ್ಣಗೆ. ನೆನ್ನೆ ಒಂದು ತುಳಸಿ ಗಿಡ ತಂದು ನೆಟ್ಟಿದ್ದೀನಿ. ಯಾಕೋ ತುಂಬ ಬಾಡೋಗ್ತಿತ್ತು. ಎಷ್ಟು ಸರಿ ತಂದ್ರೂ ತುಳಸಿ ಗಿಡ ಬರ್ತಾ ಇರಲಿಲ್ಲ. ನೆನ್ನೆ ತೊಗೊಬಂದು ಇಟ್ಟಿದ್ದೀನಿ. ಇದನ್ನು ಪಾಟಿಗೆ ಹಾಕಬೇಕು. ಫ್ರೀ ಮಾಡ್ಕೊಂಡು ಹಾಕೋಣ ಅಂತ ಸುಮ್ಮನೆ ಇದ್ದೆ. ಇನ್ನು ನನ್ನ ಮಗನಿಗಿನ್ನ ಇವತ್ತು ಬೆಳಕಾಗಿಲ್ಲ. ಅವನಿನ್ನ ಮಲಗಿದ್ದಾನೆ, ಇನ್ನೂ ಸ್ಲೀಪಿಂಗಲ್ಲೇ ಇದ್ದಾನೆ ನನ್ನ ಬೇಬಿ. ಮಲ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಹಾಗೆ ಬ್ಯಾಕ್ ಸೈಡಲ್ಲಿ ಏನಿದ್ದೀನಿ ನೋಡಿ, ಬ್ಯಾಕ್ ಸೈಡಲ್ಲಿ ಎಷ್ಟು ಚೆನ್ನಾಗೈತೆ ಅಂತ. ಏನೋ ಒಂಥರ ನೆಮ್ಮದಿಯಪ್ಪ ನನಗೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ತುಂಬ ಒಂಥರ ತಣ್ಣಗಿರುತ್ತೆ. ಇಲ್ಲಿ ಬರೋಕ್ಕೆ ಒಂಥರ ಖುಷಿಯಾಗುತ್ತೆ. ಆರಾಮಾಗಿ ನಿಂತ್ಕೋಬೋದು, ಟೈಮ್ ಪಾಸ್ ಮಾಡ್ಬೋದು, ಏನೋ ನೆಮ್ಮದಿ ಸಿಗುತ್ತೆ. ಬೇಜಾರಾದಾಗೆಲ್ಲ ಬಂದು ನಾನು ಇಲ್ಲಿ ನಿಂತ್ಕೋತೀನಿ. ಹಾಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದ್ರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ. ನನಗಂತೂ ನಾನು ಸ್ವಲ್ಪ ಎದ್ದೊಳ್ಳೋದೇ ಲೇಟು. ಪಾಪು ಇರೋದ್ರಿಂದ ಬೇಗ ಎದ್ದೊಳಕ್ಕೆ ನನ್ನ ಕೈಲಿ ಆಗಲ್ಲ. ಇವತ್ತು 6 ಗಂಟೆಗೆ ನಮ್ಮ ಯಜಮಾನ್ರು ಸ್ವಲ್ಪ ಊರಿಗೆ ಹೋಗೋದ್ರಿಂದ 6 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ, ಇವತ್ತು ಎಷ್ಟು ಬೇಗ ನಾನು ಕೆಲಸ ಮಾಡ್ತೀನೋ ಅಷ್ಟು ಮನೇಲಿ ನೆಮ್ಮದಿ ಸಿಗ್ತೈತೆ. ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ದಿನ. ಇವತ್ತಿನ ಔಟ್ಫಿಟ್ ನೋಡಿರಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಮ್ಮನ ಕರೆದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಅಮ್ಮ ಬಂದರೆ ಹೋಗ್ಬೋದು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಪಾಪು ಇರೋದ್ರಿಂದ ಅವನ್ನ ಎತ್ಕೊಂಡು ಹೋಗೋಕ್ಕೆ ಹಿಂಸೆ ಆಗುತ್ತೆ ಸ್ವಲ್ಪ. ಮನೆಗೆ ಭತ್ತದ ತೋರಣನೂ ಕಟ್ಟಿದ್ದೀನಿ. ಇದೊಂದು ನನ್ನ ಮಿನಿ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿ. ನನಗೆ ವಿಡಿಯೋ ಮಾಡೋಕ್ಕೆ ನನಗೆ ಸ್ವಲ್ಪ ನೀವೇ ನನಗೆ ಬೆಂಬಲ ತೋರಿಸ್ಬೇಕು. ಇಲ್ಲ ನನಗೆ ಯಾರೂ ನನಗೆ ಲೈಕ್ಸ್ ಕಮೆಂಟ್ ಮಾಡಿಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಚಾನಲ್ನ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗುತ್ತೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದೊಂದು ನನ್ನ ಚಿಕ್ಕ ವಿಡಿಯೋ. ಏನಾದರೂ ತಪ್ಪೇನಾದರೂ ಮಾತಾಡಿದರೆ ಕ್ಷಮಿಸಿ. ಥ್ಯಾಂಕ್ ಯು. ಎಲ್ಲರಿಗೆ ಈ ನಮ್ಮ ಇಡೀ ಭಾರತ ದೇಶದಲ್ಲಿರೋ ಎಲ್ಲ ಪ್ರತಿಯೊಬ್ಬರಿಗೂ ಶ್ರೀರಾಮ